ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನ ತ್ರಯೇಕ ನಾಮದಲ್ಲಿ ಉಂಟಾಗಲಿ, ಆಮೇನ್. ನಾವು ಕರ್ತನನ್ನ ಸ್ತುತಿಸುವ ಹಾಗೆ ಸಂಗೀತಗಳಲ್ಲಿ 118ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 128, 1 ಮತ್ತು 2ನೇ ಚರಣವನ್ನ ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 128, ಸರ್ವರನ್ನ ಕರಕೊಳ್ಳಿ ತಪ್ಪಿ ಹೋದ ಪಾಪಿಗೆ. ಸರ್ವರನ್ನು ಕರಕೊಳ್ಳಿ ತಪ್ಪಿ ಹೋದ ಪಾಪಿಗೆ, ಪೂರ್ಣ ಪಾಪ ಪರಿಹಾರ ಕ್ರಿಸ್ತನಿಂದ ಸಿಕ್ಕುತ್ತೆ. ಕಾಮ ಕ್ರೋಧ ಲೋಭ ಮೋಹ ಮತ್ಸರಾದಿ ಭಾಷದೆ ಬದ್ಧರಾದ ಜನರನ್ನು ಕರಕೊಂಡು ಬನ್ನಿರಿ. ಸರ್ವರನ್ನು ಕರಕೊಳ್ಳಿ, ಕುಲವನ್ನ ನೋಡದೆ ಬಗರೆ ಬಕುಬೇರ ಎಂಬ ಕುಗುಸಾರಿಯೇ ಪರಿಸಾಯ ಸುಖದವ ಸರ್ವವೇದ ಪಾತಕ್ಕೆ ಬಲರನ್ನು ಕ್ರಮವಾಗಿ ಕರಕೊಂಡು ಬನ್ನಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದ ತಂದೆಯಾದ ದೇವ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಜ್ಞಾನದಿಂದ ನಮ್ಮನ್ನು ಬಲಪಡಿಸು, ಎಚ್ಚರಿಸು, ಗದರಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬೊಬ್ಬರನ್ನು ಹೇಳುವಾಗ ಆಶೀರ್ವದಿಸು, ಬಲಪಡಿಸು ಕರ್ತನೆ. ಈ ಧ್ವನಿ ವರ್ಧಕದ ಮೂಲಕವಾಗಿ ಕೇಳುವಂಥ ಪ್ರತಿಯೊಬ್ಬೊಬ್ಬ ಆತ್ಮವನ್ನು ನೀನು ಬಲಪಡಿಸು ಸ್ವಾಮಿ. ನಮಗಿರುವಂಥ ಎಲ್ಲ ವಾಕ್ಯವನ್ನು ಸ್ವಾಮಿ ನೀನು ನಮಗೆ ಕೊಟ್ಟಿದ್ದೀಯದಕ್ಕಾಗಿ ಸ್ತೋತ್ರ. ನಾವು ಎಚ್ಚರದಿಂದ ವಾಕ್ಯವನ್ನು ಸ್ವಾಮಿ ಗಮನಿಸಿ ನಡೆಯುವುದಾದರೆ ಕರ್ತನೆ, ನೀನು ನಮ್ಮನ್ನು ಕೈ ಹಿಡಿದು ನಡೆಸುವಾತನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಯೌವನ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಈಗಿನ ಕಾಲದಲ್ಲಿ ಕರ್ತನೆ ಸ್ವಾಮಿ, ಎಲ್ಲ ಮಕ್ಕಳು ಕರ್ತನೆ ನಿನ್ನ ಆಲಯದಲ್ಲಿ ಬಂದು ಸೇರ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಯೌವನ ಮಕ್ಕಳು ಕರ್ತನೆ ನಿನ್ನ ಒಂದು ವಾಕ್ಯದಲ್ಲಿ ನೆಲೆ ಊರಿ ಕರ್ತನೆ, ನಿನಗೆ ವಿಧೇಯರಾಗಿ ಕರ್ತನೆ ಸುವಾರ್ತೆಯನ್ನು ಸಾರುವಂಥ ಮಕ್ಕಳಾಗಿ ಸಾಗಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಚಿಕ್ಕ ಮಕ್ಕಳನ್ನ ಆಶೀರ್ವದಿಸಪ್ಪ, ಬಲಪಡಿಸು ಕರ್ತನೆ. ಇಂದಿನಿಂದ ಸ್ವಾಮಿ ಸಂಡೇ ಸ್ಕೂಲ್ ಪ್ರಾರಂಭವಾಗುವಾಗ ಕರ್ತನೆ ಎಲ್ಲ ತಂದೆ ತಾಯಿಗಳು ಸ್ವಾಮಿ ತಕ್ಕ ಸಮಯದಲ್ಲಿ ಸ್ವಾಮಿ ಸರಿಯಾದ ಸಮಯಕ್ಕೆ ಕರ್ತನೆ ತಮ್ಮ ಮಕ್ಕಳನ್ನು ಸಂಡೇ ಸ್ಕೂಲಿಗೆ ಹೋಗುವಂತೆ ಪ್ರೋತ್ಸಾಹಿಸುವಂತೆ ಅವರ ಹೃದಯಗಳಿಗೆ ಮಾತನಾಡು ಸ್ವಾಮಿ ಕರ್ತನೆ. ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಸ್ವಾಮಿ ತಂದೆ ತಾಯಿಗಳು ಸ್ವಾಮಿ, ಯವನಸ್ಥರು, ಮಧ್ಯಮ ವರ್ಗದವರು ಸ್ವಾಮಿ ಕಲಿತಾ ಎಲ್ಲರೂ ಸ್ವಾಮಿ ತಕ್ಕ ಸಮಯದಲ್ಲಿ ಬಂದು ಕರ್ತನೆ ನಮ್ಮ ಆಲಯದಲ್ಲಿ ಸೇರಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಂಥ ಹೃದಯವನ್ನು ಅವರಿಗೆ ಬಯಲಪಡಿಸು ಕರ್ತನೆ. ಹೌದು ಸ್ವಾಮಿ, ನೀನೇ ನಮ್ಮ ಒಡೆಯನೂ ಅಪ್ಪ, ರಕ್ಷಕನೂ ಆಗಿದ್ದುಕೊಂಡು ನಮ್ಮನ್ನು ನಡೆಸುವಂಥ ಗುರಾಣಿಯಾಗಿದ್ದೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದಲ್ಲಿ ವಾಕ್ಯವನ್ನು ಹೊತ್ತು ತಂದಂಥ ನಿನ್ನ ಸೇವಕರನ್ನು ಆಶೀರ್ವದಿಸಪ್ಪ, ಬಲಪಡಿಸು ಕರ್ತನೆ ಸ್ವಾಮಿ. ಅವರನ್ನು ಇನ್ನೂ ಹೆಚ್ಚಾದ ರೀತಿಯಿಂದ ಕರ್ತನೆ ಈ ಆಲಯದಲ್ಲಿ ಸ್ವಾಮಿ ಬರುವಂಥ ಎಲ್ಲ ಕಷ್ಟ ಸಮಸ್ಯೆಗಳಿಂದ ಕರ್ತನೆ ಜನರನ್ನು ಅವರ ಒಟ್ಟಿಗೆ ಬರುವಾಗ ಕರ್ತನೆ ಸಮಾಧಾನ ಶಾಂತಿಯನ್ನು ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ. ಇನ್ನು ಬಲವಾಗಿ ಕರ್ತನೆ ಅವರನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ದಿನದಲ್ಲಿ ನಡೆಯುವಂಥ ನೆಟ್ ಎಕ್ಸಾಮದಲ್ಲಿ ಸ್ವಾಮಿ ನಮ್ಮ ಸಭೆಯ ಮಕ್ಕಳು ಯಾರಾದರೂ ಇದ್ದರೆ ಕರ್ತನೆ ಅವರನ್ನು ಬಲಪಡಿಸು ಕರ್ತನೆಗೆ. ಮಕ್ಕಳಿಗೆ ಯಾವುದೇ ಅನ್ಯಾಯವಾಗದಂತೆ ಸರಿಯಾದ ರೀತಿಯಿಂದ ಕರ್ತನೆ ಅಧಿಕಾರಿಗಳು ಸ್ವಾಮಿ ಮತ್ತೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿರುವಾಗ ಕರ್ತನೆ ಸ್ವಾಮಿ ಅವರಿಗೆ ಒಳ್ಳೆಯ ಅಂಕಗಳನ್ನು ಬರುವಂತೆ ಕೃಪೆಯನ್ನು ಅನುಗ್ರಹಿಸು. ಯಾರ್ಯಾರು ಎಕ್ಸಾಮಿನಲ್ಲಿ ಕರ್ತನೆ ನೀಟ್ ಎಕ್ಸಾಮ್ನಲ್ಲಿ ಕರ್ತನೆ ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಪಡೆದಂಥ ಮಕ್ಕಳಿಗೆ ಅನ್ಯಾಯವಾಗಿದೆ ಸ್ವಾಮಿ, ತಿರುಗೊಂದು ಅತ್ಯದೆ ಆ ರೀತಿ ಆಗದಂತೆ ಸ್ವಾಮಿ ಎಲ್ಲರ ಎಚ್ಚರಿಸು, ಬಲಪಡಿಸು ಕರ್ತನೆ ಸ್ವಾಮಿ. ಈ ದಿನದಲ್ಲಿ ನಡೆಯುವಂಥ ಪ್ರತಿಯೊಂದು
ಕರ್ತನೆ, ಆರಾಧನೆಯಲ್ಲಿ ನಿನ್ನ ಒಂದು ಪ್ರಸನ್ನತೆಯನ್ನು ನಾವು ಬಯಸ್ತೇವೆ ಕರ್ತನೆ. ನಮ್ಮನ್ನು ಆಶೀರ್ವದಿಸಪ್ಪ, ಬಲಪಡಿಸು, ನಡೆಸೆಂಬುದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಅತಿ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದವಳಾಗಿದ್ದೇನೆ ತಂದೆಯಾದ ದೇವರೇ, ಆಮೇನ್. ನಾವು ಕರ್ತನನ್ನು ಸ್ತುತಿಸುವ ಹಾಗೆ ಮಹಿಮಾ ಗೀತೆಗಳನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆಗಳಲ್ಲಿ ಮೊದಲನೇದಾಗಿ 115ನೇ ಮಹಿಮಾ ಗೀತೆ, ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ಮುನ್ನ ಬಾಳಿನ ಬಲ ನೀನೇ. ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಯ ಸ್ತೋತ್ರವು, ಮುಂಜಾನೆಯಲ್ಲೇ ಕೃಪೆಯ ಸುರಿಸುವ ಕೃಪೆಯ ಸ್ತೋತ್ರವು. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು ಇದುವರೆಗೂ ಕಾದು ನಡೆಸಿದ ಎಬೆನೆಜರನೇ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬೆನೆಜರನೇ ಸ್ತೋತ್ರ. ಎಲ್ಲ ಕಾಲವು ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ಲ ಕಾಲವು ಜೊತೆಯಲ್ಲಿರುವ ಇಮ್ಮಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ನಾವು ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ಇನ್ನೊಂದು ಗೀತೆಯನ್ನು ಹಾಡಿಕೊಳ್ಳೋಣ. 124ನೇ ಮಹಿಮಾ ಗೀತೆಯನ್ನು ಹಾಡಿಕೊಳ್ಳೋಣ. ಮಹಿಮಾ ಗೀತೆಗಳಲ್ಲಿ 124. ಯೇಸು ನಿನ್ನ ಸ್ತುತಿಸುವೆನು, ನಾ ನಿನ್ನ ನಾಮವ ಕೀರ್ತಿಸುವೆ. ಯೇಸು ನಿನ್ನ ಸ್ತುತಿಸುವೆನು, ನಾ ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ನಿನ್ನ ಸ್ತುತಿಸುವೆನು, ನಾ ನಿನ್ನ ನಾಮವ ಕೀರ್ತಿಸುವೆ. ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು, ಎಲ್ಲ ನಾಮದಲ್ಲಿ ಯೇಸು ನಿನ್ನ ನಾಮವು ಮಧುರ 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 ಮಧುರ. ಪ್ರಿಯ 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 ಮಧುರ ಪ್ರಿಯ ಶ್ರೇಷ್ಠವಾದದ್ದು. ಯೇಸು ನಿನ್ನ ಸ್ತುತಿಸುವೆನು, ನಾ ನಿನ್ನ
ನಾಮವ ಕೀರ್ತಿಸುವೆ. ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು, ನಿನ್ನ ನಾಮದಲ್ಲಿ ರೋಗವಾಸಿಯಾಗುವುದು. ಶಾಂತಿ 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 ಶಾಂತಿ, ಕೃಪೆಯು 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 ಕೃಪೆಯು, ಶಾಂತಿ ಕೃಪೆಯು ನಿನ್ನ ನಾಮದಲ್ಲಿ. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು, ಯೇಸು ನಿನ್ನ ನಾಮಕ್ಕೆ ಪ್ರತಿಯೊಂದು ನಾಮವು ಸಾಷ್ಟಾಂಗ 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 ಸಾಷ್ಟಾಂಗ, ಎರಗಿ 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 ಸಾಷ್ಟಾಂಗ ಎರಗಿ ನಮಸ್ಕರಿಸುವೆನು. ಯೇಸು ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಯೇಸು 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 ಯೇಸು, ನಿನ್ನ ಸ್ತುತಿಸುವೆನು, ನಿನ್ನ ನಾಮವ ಕೀರ್ತಿಸುವೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದಂಥ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದಗಳಿಂದ ಈ ಹೊಸ ದಿನವನ್ನು ನಮ್ಮ ಜೀವನದಲ್ಲಿ ಕಂಡಿದ್ದೇವೆ. ನಿನ್ನನ್ನು ಆರಾಧಿಸುವಂಥ, ಕೊಂಡಾಡುವಂಥ, ನಿನ್ನ ಮಹಿಮೆಯನ್ನು ಧ್ಯಾನ ಮಾಡುವಂಥ ಈ ಪರಿಶುದ್ಧವಾದ ದಿನವನ್ನು ತಿರುಗೊಂದಾವರ್ತಿ ನಿನ್ನ ಮಕ್ಕಳಾದಂಥ ನಮ್ಮ ಜೀವನಕ್ಕೆ ನೀನು ಕೊಟ್ಟಿರುವುದಕ್ಕಾಗಿ ನಿನಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈ ಉದಯದಲ್ಲಿಯೇ ಸ್ವಾಮಿ, ನಿನ್ನ ಮಕ್ಕಳಾದಂಥ ನಾವುಗಳು ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗಿದ್ದೇವೆ. ಕೃತಜ್ಞ ದೇವರೇ, ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನ ಸಮಯವನ್ನು ನೀನು ಆಶೀರ್ವದಿಸಿ ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಗಳ ಮೂಲಕ ನಿನ್ನ ಚಿತ್ತವನ್ನು ನಮಗೆ ಪ್ರಕಟ ಮಾಡು, ನಿನ್ನ ಮಾರ್ಗದರ್ಶನವನ್ನು ನಮಗೆ ದಯದೋರು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಸ್ವಾಮಿ, ಜಾಲತಾಣದ ಮೂಲಕ, ಧ್ವನಿವರ್ಧಕದ ಮೂಲಕ ಸ್ವಾಮಿ, ಈ ಧ್ಯಾನದಲ್ಲಿ ಭಾಗಿಯಾಗಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಆಧರಿಸು, ಬಲಪಡಿಸು, ಸಂತೈಸು. ಅದೇ ಸಮಯದಲ್ಲಿ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಖಂಡಿಸು, ಗದರಿಸು, ಎಚ್ಚರಿಸು. ನಿನ್ನ ವಾಕ್ಯಗಳ ಮೂಲಕ ಸ್ವಾಮಿ, ನಾವು ಈ ಲೋಕದಲ್ಲಿ ನಡೆದುಕೊಳ್ಳಬೇಕಾದಂಥ ನಮ್ಮ ಜೀವನದ ರೀತಿ ನೀತಿಗಳನ್ನು ಕಲಿಸಿಕೊಡು. ಹೇಗೂ ಸ್ವಾಮಿ, ನನ್ನ ಬಾಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇಲೆ ಕರ್ತನಲ್ಲಿ ಪ್ರಿಯರೇ, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಈ ಬೆಳಗಿನ ಶುಭ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಅದು ಶ್ರೀ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಯಾರೂ ದೀಪವನ್ನು ಹಚ್ಚಿ ಮರೆಯಲ್ಲಾಗಲಿ ಕೊಳಗದಲ್ಲಾಗಲಿ ಇಡುವುದಿಲ್ಲ. ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಆ ದೀಪವನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೆ. ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿರುವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಅದು ಕೆಟ್ಟದ್ದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಆದುದರಿಂದ ನಿನ್ನೊಳಗಿರುವ ಬೆಳಕೆ ಕತ್ತಲಾಗಿದೆಯೋ ಏನೋ ನೋಡು ಎನ್ನುವಂಥ. ಕಣ್ಣು ಮಾನವರಾದಂಥ ನಮ್ಮ ದೇಹದ ಅವಯವಗಳಲ್ಲಿ, ಅಂಗಾಂಗಗಳಲ್ಲಿ ಬಹಳ ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದಿದೆ. ಕಣ್ಣಿದ್ದಾಗಲೇ ನಾವು ನೋಡಲು ಸಾಧ್ಯ. ಕಣ್ಣಿದ್ದಾಗಲೇ ಪ್ರಪಂಚದ ಸೊಬಗನ್ನು ನಾವು ನೋಡಿ
ಅನುಭವಿಸಲು ಸಾಧ್ಯ, ಖುಷಿ ಪಡಲು ಸಾಧ್ಯ. ನೋಡ್ರಿ, ಅದಕ್ಕೆ ಭಕ್ತರು ಕಣ್ಣಿನ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಒಬ್ಬ ಹೇಳ್ತಾನೆ, ಕಣ್ಣು ಮನುಷ್ಯನ ಮನಸ್ಸಿಗೆ ಪ್ರವೇಶಿಸುವಂತ ಪ್ರಾಮುಖ್ಯವಾದಂಥ ದ್ವಾರ ಎಂಬುದಾಗಿ ಹೇಳ್ತಾನೆ. ಮನುಷ್ಯನ ಮನಸ್ಸಿಗೆ ಪ್ರವೇಶಿಸುವಂತ ಒಂದು ದ್ವಾರ ಅಂದ್ರೆ ಅವನ ಮನಸ್ಸಿನ ಮೇಲೆ, ಆಲೋಚನೆ ಮೇಲೆ ಕಣ್ಣಿನ ಮೂಲಕ ಪ್ರಭಾವ ಬೀರ್ತದೆ. ಅದರಿಂದ ಆಶೆಗಳು, ಬಯಕೆಗಳು ಅವನ ಹೃದಯ ಮನಸ್ಸುಗಳಲ್ಲಿ ಹುಟ್ಟುತ್ತದೆ. ನಂತರ ಆ ಆಶೆಗಳು, ಬಯಕೆಗಳು ಜೀವನದಲ್ಲಿ ಕೃತ್ಯಗಳನ್ನು ಮಾಡುವುದಕ್ಕೆ, ಕೆಲಸಗಳನ್ನು ಮಾಡುವುದಕ್ಕೆ ನಡೆಸ್ತದೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಇದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಸ್ವಲ್ಪ ಅವಲೋಕಿಸುವಾಗ ಸತ್ಯವಾದ ಮಾತು. ಕಣ್ಣಿನಿಂದ ನೋಡ್ತೇವೆ, ಆಮೇಲೆ ಅದರ ಮೂಲಕ ನಾವು ಅನೇಕ ಆಲೋಚನೆಗಳನ್ನು ಹೊಂದಿಕೊಳ್ಳುತ್ತೇವೆ. ಅದನ್ನ ಕಣ್ಣಿನಿಂದ ನೋಡಿದ್ದನ್ನು ನಮ್ಮ ಜೀವನದಲ್ಲಿ ಪಡೆದುಕೊಳ್ಳುವುದಕ್ಕಾಗಿ ನಾನಾ ರೀತಿಯ ಪ್ರಯತ್ನ, ಪ್ರಯಾಸ, ಪರಿಶ್ರಮಗಳನ್ನು ಪಡ್ತೇವೆ. ಆದರೆ ಕಣ್ಣಿನ ಮೂಲಕ ಪ್ರವೇಶವಾಗುವಂಥ ವಿಚಾರ ಒಳ್ಳೆಯದಾಗಿದ್ದರೆ ಒಳ್ಳೆಯತನಕ್ಕೆ ನಮ್ಮ ಜೀವನ ನಡೆಸಲ್ಪಡುತ್ತದೆ. ಆದರೆ ಕಣ್ಣಿನ ಮೂಲಕ ನಮ್ಮೊಳಗೆ ಪ್ರವೇಶಿಸುವಂಥ ವಿಚಾರಗಳು ಕೆಟ್ಟದ್ದಾಗಿದ್ದರೆ ಅದು ಕೆಟ್ಟ ವಿಚಾರಗಳಿಗೆ ನಮ್ಮನ್ನ ನಡೆಸ್ತದೆ. ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ, ಕಣ್ಣು ಮನಸ್ಸಿನ ಬೀಜ ಎಂಬುದಾಗಿ ಹೇಳ್ತಾನೆ. ಮನಸ್ಸಿಗೆ ಬಿತ್ತುವಂತ ಬೀಜ ಕಣ್ಣು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಅದು ಅದರಲ್ಲಿ ಕೂಡ ಅರ್ಥ ಇದೆ. ನಾವು ಬಿತ್ತುವಂತ ಬೀಜ ಕಣ್ಣಿನ ಮೂಲಕ, ಕಣ್ಣಿನಿಂದ ನೋಡುವುದರ ಮೂಲಕ ನಮ್ಮ ಹೃದಯಗಳಿಗೆ, ನಮ್ಮ ಮನಸ್ಸುಗಳಿಗೆ ಬಿತ್ತುವಂತ ಬೀಜ, ಅದು ನಾವು ಬೀಜದ ಒಂದು ಸ್ವಭಾವಗಳಿಂದ ಫಲಗಳನ್ನ ನಮ್ಮ ಜೀವನದಲ್ಲಿ ಫಲಿಸ್ತೀವಿ. ಕಣ್ಣಿನ ಮೂಲಕ ಒಳ್ಳೆಯದನ್ನ ಹೃದಯಕ್ಕೆ ಬಿತ್ತುವಾಗ ಒಳ್ಳೆಯ ಫಲವನ್ನ ನಾವು ಫಲಿಸ್ತೀವಿ, ಕೊಯ್ತೀವಿ. ಕಣ್ಣಿನ ಮೂಲಕ ಕೆಟ್ಟದ್ದನ್ನು ನಾವು ಬಿತ್ತುವಾಗ ಅದರಿಂದ ಕೆಟ್ಟದ್ದೇ ನಮ್ಮ ಜೀವನದಲ್ಲಿ, ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿ ಕಂಡು ಬರುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ಕಣ್ಣು ಮನುಷ್ಯನನ್ನ, ಅವನ ದೇಹವನ್ನ ಪರಿಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಇಡುವಂತ ಸಾಮರ್ಥ್ಯವನ್ನ ಮಾನವನ ಜೀವನದಲ್ಲಿ ಕಣ್ಣು ಹೊಂದಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಇವತ್ತಿನ ವಾಕ್ಯ ಭಾಗ ಹೇಳ್ತಾನೆ, ನಿನ್ನ ಕಣ್ಣು ನಿನ್ನ ದೇಹಕ್ಕೆ ಏನಾಗಿದೆ? ದೀಪವಾಗಿದೆ. ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿದೆ. ನೋಡಿ, ಇವತ್ತು ನಾವು ನೋಡುವಂತ, ಕಣ್ಣಿನ ಮೂಲಕ ನೋಡುವಂತ ನೋಟಗಳಲ್ಲಿ ಬಹಳಷ್ಟು ವಿಧಗಳಿವೆ. ಅದು ನಮಗೆ ಮಾತ್ರ ಗೊತ್ತಾಗುತ್ತೆ. ನಾನು ಹೆಂಗೆ ನೋಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ನಾನು ಮಾತ್ರ ಗ್ರಹಿಸಬಲ್ಲೆ. ಬೇರೆಯವರು ಯಾರು ನನ್ನ ಕಣ್ಣಿನಿಂದ ನೋಡುವಂಥದ್ದನ್ನ ಇತರರು ಗ್ರಹಿಸಲು ಸಾಧ್ಯವಿಲ್ಲ. ನನ್ನ ಕಣ್ಣಿನಿಂದ ನಾನು ಏನ್ ನೋಡ್ತೀನಿ ಅದು ನಾನು ಮಾತ್ರ ಗ್ರಹಿಸಬಲ್ಲೆ, ನಾನು ಮಾತ್ರ ತಿಳಿಯಬಲ್ಲೆ. ಉದಾಹರಣೆಯಾಗಿ ಕೆಲವು ನೋಟಗಳ ಬಗ್ಗೆ ಭಕ್ತರು ಹೇಳ್ತಾರೆ, ಒಂದು ಪ್ರೀತಿಯ ದೃಷ್ಟಿ. ಯಾರನ್ನ ನೋಡಿದ್ರು ಕೂಡ ಪ್ರೀತಿಯ ಒಂದು ಸ್ವಭಾವದಿಂದ, ಪ್ರೀತಿಯ ಗುಣದಿಂದ, ಅವರಿಂದ ಏನೇ ನೋವಾದರೂ ಸಹ ಪ್ರೀತಿಯಿಂದಲೇ ನೋಡುವಂತ ಮನೋಭಾವ. ಇನ್ನೊಂದು ಕರುಣೆಯ ದೃಷ್ಟಿ. ಒಬ್ಬರ ಕಷ್ಟ, ಒಬ್ಬರ ದುಃಖ ನೋಡುವಾಗ ಅದು ನನಗೆ ಆಗ್ತಾ ಇದೆಯೇನೋ ಎನ್ನುವಂತ ಅನುಭವವನ್ನ ಹೊಂದಿಕೊಳ್ಳುವಂತ ದೃಷ್ಟಿ. ಇನ್ನೊಂದು ವಕ್ರ ದೃಷ್ಟಿ. ಎಲ್ಲದರಲ್ಲಿ ತಪ್ಪು ಹುಡುಕುವಂತ ಒಂದು ಮನೋಭಾವ, ಎಲ್ಲದರಲ್ಲಿ ತಪ್ಪನ್ನ ನೋಡುವಂತ ಒಂದು ಮನೋಭಾವ, ವಕ್ರ ದೃಷ್ಟಿ. ಇನ್ನೊಂದು ಮೋಹದ ದೃಷ್ಟಿ. ಪ್ರತಿಯೊಂದರಲ್ಲಿ ಕೂಡ ಕಾಮವನ್ನ ಕಾಣುವಂತ ಒಂದು ಮನೋಭಾವ. ಇನ್ನೊಂದು ಲೋಭದ ದೃಷ್ಟಿ. ಲಾಭದ ಬಯಕೆಯನ್ನ ಪ್ರತಿಯೊಂದರಲ್ಲಿ ನಾವು ನೋಡುವಂತ ಮನೋಭಾವ. ಇವರೊಟ್ಟಿಗೆ ಸಂಬಂಧ ಇಟ್ಕೊಂಡ್ರೆ ನನಗೇನ್ ಲಾಭ, ಇವರೊಟ್ಟಿಗೆ ನಾನು ಸಂಬಂಧ ಬೆಳೆಸ್ಕೊಂಡ್ರೆ ಅಥವಾ ಸ್ನೇಹ ಹೊಂದಿಕೊಂಡ್ರೆ ಅದರಿಂದ ನನಗೇನು ಲಾಭ ಅನ್ನುವಂತ ಲೋಭದ ದೃಷ್ಟಿ. ಇನ್ನೊಂದು ಅಸೂಹೆಯ ದೃಷ್ಟಿ. ಹೊಟ್ಟೆ ಕಿಚ್ಚು, ಸಹಿಸಕ್ಕಾಗೋದಿಲ್ಲ. ಒಬ್ಬರು ಏಳಿಗೆ ನೋಡಿದ್ರೆ ಸಹಿಸಕ್ಕಾಗೋದಿಲ್ಲ. ಒಬ್ಬರ ಬಗ್ಗೆ ಯಾರಾದರೂ ಹೊಗಳುತ್ತಾ ಇದ್ರೆ ನಮಗೆ ಸಹನೆ ಆಗೋದಿಲ್ಲ. ಅಸೂಹೆಯ ದೃಷ್ಟಿ. ಕಡೆಗೆ ಬಹಳ ಪ್ರಾಮುಖ್ಯವಾದಂಥದ್ದು ದೈವಿಕ ದೃಷ್ಟಿ. ಪ್ರತಿಯೊಂದರಲ್ಲಿ ಕೂಡ ದೇವರನ್ನ, ದೇವರ ಚಿತ್ತವನ್ನ ಕಾಣುವಂತ ದೃಷ್ಟಿ. ಕರ್ತನಲ್ಲಿ ಪ್ರಿಯರೇ, ಕಣ್ಣಿನ ಮೂಲಕ ಇಂಥ ಎಲ್ಲ ವಿಚಾರಗಳು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೀತದೆ. ನಾವು ಯಾರು ಅದನ್ನು ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ಯೇಸು ಸ್ವಾಮಿ ಇವತ್ತಿನ ವಾಕ್ಯ ಭಾಗದಲ್ಲಿ ಸುಮ್ಮನೆ ಹೇಳ್ತಾ ಇಲ್ಲ, ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ಯೇಸು ಸುಮ್ಮನೆ ಹೇಳ್ತಾ ಇಲ್ಲ. ಇವತ್ತು ಯೇಸು ಸ್ವಾಮಿ ನಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನಂದ್ರೆ ನಮಗಿಷ್ಟ ಬಂದಂತ ರೀತಿಯಲ್ಲಿ ನೋಡಿ ಆನಂದಿಸಿ, ನಮಗಿಷ್ಟ ಬಂದಂತ ರೀತಿಯಲ್ಲಿ ಜೀವನ ಮಾಡುವುದಕ್ಕಲ್ಲ. ಕಣ್ಣುಗಳು ಇವತ್ತು ನನಗೆ ನಿಮಗೆ ಇವೆ ಅಂದ್ರೆ ಆ ಕಣ್ಣುಗಳ ಹಿಂದೆ ದೇವರ ಒಂದು ಉದ್ದೇಶ ಇದೆ, ದೇವರ ಒಂದು ಚಿತ್ತ ಇದೆ. ಅದನ್ನು ಇವತ್ತು ಯೇಸು ಹೇಳ್ತಾನೆ, ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿರಬೇಕು. ಹಾಗಾದ್ರೆ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಆಲೋಚನೆ ಮಾಡೋಣ್ರಿ. ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿರಬೇಕಾದ್ರೆ ಆ ಕಣ್ಣಿನ ಮೂಲಕ ನಾವು ನೋಡುವಂತ ನೋಟಗಳು ಯಾವ ರೀತಿಯಲ್ಲಿ ಇರಬೇಕು ಎನ್ನುವಂಥದ್ದನ್ನ
ದೇವರ ವಾಕ್ಯದಿಂದ ಕೆಲವು ಉದಾಹರಣೆಗಳ ಮೂಲಕ ಇವತ್ತು ನಮ್ಮ ಜೀವನದಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನೋಡ್ರಿ, ನಮ್ಮ ಕಣ್ಣು ನಾವು ನೋಡುವಂತ ನೋಟ ಯಾವತ್ತು ನಮ್ಮ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಳ್ಳುವಂತೆ ನಮ್ಮನ್ನ ನಡೆಸಬೇಕು. ಇವತ್ತು ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದಾರಿ ದೀಪವಾಗಿರಬೇಕಾದ್ರೆ ನಮ್ಮ ನೋಟಗಳು ನಮ್ಮ ಜವಾಬ್ದಾರಿಗಳನ್ನ ಮನವರಿಕೆ ಮಾಡಿಕೊಳ್ಳಬೇಕು. ಅದಕ್ಕೆ ಉದಾಹರಣೆ ಅಂದ್ರೆ ಒಳ್ಳೆ ಸಮಾರ್ಯದವನ ದೃಷ್ಟಾಂತ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಬರುವಂತ ಒಳ್ಳೆ ಸಮಾರ್ಯದವನ ದೃಷ್ಟಾಂತ, ಗುಡ್ ಸಮಾರಿಟನ್. ನೋಡ್ರಿ, 3 ಜನರ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾನೆ ಅಲ್ಲಿ. ಯಾಜಕ, ಲೇವಿ ಮತ್ತೆ ಒಳ್ಳೆ ಸಮಾರ್ಯದವನು. 3 ಕೂಡ ದಾರಿಯಲ್ಲಿ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ದಾರಿ ಮಗ್ಗಲಲ್ಲಿ ಒಬ್ಬನು ಅರೆ ಜೀವವಾಗಿ ಬಿದ್ದಿದ್ದಾನೆ. ಜೀವ ಮರಣಗಳ ನಡುವೆ ಹೋರಾಟ ಮಾಡ್ತಾ ಒಬ್ಬನು ಕಳ್ಳರಿಂದ ಹೊಡೆಸ್ಕೊಂಡು ಮೈಯೆಲ್ಲ ಗಾಯ ಆಗಿದೆ, ರಕ್ತಸಿಕ್ತ ದೇಹವಾಗಿದೆ. ಆ ಸ್ಥಿತಿಯಲ್ಲಿ ದಾರಿ ಮಗ್ಗಲಲ್ಲಿ ಬಿದ್ದಿದ್ದಾನೆ. ಆ ದಾರಿ ಒಳಗೆ ಯಾಜಕ ಹೋಗ್ತಾನೆ, ಲೇವಿ ಹೋಗ್ತಾನೆ, ನಂತರ ಒಳ್ಳೆ ಸಮಾರ್ಯದವನು ಹೋಗ್ತಾನೆ. 3 ಕಣ್ಣುಳ್ಳವರೇ. 3 ಅರೆ ಜೀವವಾಗಿ ನರಳಾಡ್ತಾ ಬಿದ್ದಿರುವಂತ ವ್ಯಕ್ತಿಯನ್ನ 3 ನೋಡ್ತಾನೆ. ಯಾಜಕ ನೋಡ್ತಾನೆ, ತನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಹೊರಟು ಹೋಗ್ತಾನೆ. ನಂತರ ಲೇವಿ ಬರ್ತಾನೆ, ಅವನು ಸಹ ನೋಡ್ತಾನೆ. ಯಾಜಕನೇ ಸುಮ್ಮನೆ ಹೋಗಿದ್ದಾನೆ, ನನಗೆ ಯಾಕೆ ಈ ವಿಚಾರದಲ್ಲಿ ನಾನು ಕೈ ಹಾಕಬೇಕು ಅಂತ ಅವನು ಸಹ ಕಣ್ಣಿದ್ದು ಕುರುಡನಂತೆ ಹೊರಟು ಹೋಗ್ತಾನೆ. ಆದ್ರೆ ಒಳ್ಳೆ ಸಮಾರ್ಯದವನು ಬರ್ತಾನೆ 3ನೇದಾಗಿ. ಆ ಮಾರ್ಗವಾಗಿ ಅರೆ ಜೀವವಾಗಿ ಬಿದ್ದಂತ ವ್ಯಕ್ತಿಯನ್ನ ನೋಡ್ತಾನೆ. ನೋಡ್ರಿ, ನೋಡಿದ ತಕ್ಷಣ ಅವನು ಯಾಜಕನಂತೆ ಲೇವಿ ಅಂತೆ ಹೋಗೋದಿಲ್ಲ. ಬದಲಾಗಿ ಏನ್ ಮಾಡ್ತಾನೆ, ತನ್ನ ಕತ್ತೆಯಿಂದ ಎಳೆದು ಅವನ ಹತ್ರ ಹೋಗಿ ಅವನನ್ನ ಮಾತಾಡಿಸಿ ಅವನ ಗಾಯಗಳಿಗೆಲ್ಲ ದ್ರಾಕ್ಷರಸ ಹಾಕಿ ಕಟ್ಟಿ ಅವನನ್ನ ಕತ್ತೆ ಮೇಲೆ ಹಾಕೊಂಡು ಛತ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅವನನ್ನ ಆರೈಕೆ ಮಾಡಿ, ನಂತರ ಛತ್ರದ ಯಜಮಾನನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಇವನ್ ಪೂರ್ತಿಯಾಗಿ ಚೆನ್ನಾಗಾದ್ಮೇಲೆ ಇವನ್ನ ಮನೆಗೆ ಕಳಿಸಪ್ಪ, ಅಲ್ಲಿವರೆಗೆ ಇವನ್ನ ನೋಡ್ಕೋ ಅಂತ ಛತ್ರದ ಯಜಮಾನನಿಗೆ ಹೇಳಿ, ನಮ್ಮತ್ತೆ ಈ ಮಾರ್ಗವಾಗಿ ಬರುವಾಗ ನಾನೇನು ಉಳಿದಿದ್ದು ನಿಂದೇನೇ ಇದ್ರೂ ನಾನು ತೀರಿಸ್ತೀನಿ, ಹಣ ಕೊಡೋದಿದ್ರೆ ಕೊಡ್ತೀನಿ ಅಂತ ಹೇಳಿ ಛತ್ರದ ಯಜಮಾನನ ಕೈಗೆ ಅವನನ್ನು ಒಪ್ಪಿಸಿಕೊಟ್ಟು ನಂತರ ಸಮಾರ್ಯದವನು ತನ್ನ ಪ್ರಯಾಣವನ್ನ, ತನ್ನ ಕೆಲಸ ಕಾರ್ಯ ವ್ಯವಹಾರವನ್ನ ಮಾಡುವುದಕ್ಕೆ ಮುಂದಾಗ್ತಾನೆ. ಒಂದು ನೋಟ, ಆದರೆ ಎಷ್ಟೆಲ್ಲ ಕಾರ್ಯಗಳು, ಒಂದೇ ಒಂದು ಕಣ್ಣಿನ ನೋಟ ಎಷ್ಟೆಲ್ಲ ಕಾರ್ಯಗಳು ಮಾಡುತ್ತೆ. ಇಬ್ಬರೂ ನೋಡಿದ್ರು, ಏನೂ ಜವಾಬ್ದಾರಿಗಳನ್ನ ಅರ್ಥ ಮಾಡಿಕೊಳ್ಳದೆ ಧಾರ್ಮಿಕ ವ್ಯಕ್ತಿಗಳು. ಮತ್ತೆ ಅವರಿಬ್ಬರು, ಯಾಜಕನಾಗಲಿ ಲೇವಿ ಆಗಲಿ ಧಾರ್ಮಿಕ ವ್ಯಕ್ತಿಗಳು. ಯಾಜಕ ಏನೋ ಕರ್ತನ ಒಂದು ಆರಾಧನೆ ನಡೆಸುವಂತ ವ್ಯಕ್ತಿ, ಲೇವಿ ಯಾಜಕನಿಗೆ ಸಹಾಯ ಮಾಡುವಂತ ಒಬ್ಬ ವ್ಯಕ್ತಿ. ಧಾರ್ಮಿಕ ವ್ಯಕ್ತಿಗಳಾಗಿದ್ರು, ದೇವರ ವಾಕ್ಯಗಳನ್ನ ಬೋಧಿಸುವಂತ ವ್ಯಕ್ತಿಗಳಾಗಿದ್ರು. ಕಣ್ಣಿನ ನೋಟ ಅವರಿಗೆ ಅವರ ಜವಾಬ್ದಾರಿಗಳನ್ನ ಮನವರಿಕೆ ಮಾಡಿಕೊಡ್ಲಿಲ್ಲ. ಆದ್ರೆ ಒಬ್ಬ ಒಳ್ಳೆ ಸಮಾರ್ಯದವನಂದ್ರೆ ಏನ್ರಿ, ಕೀಳು ಮಟ್ಟದಲ್ಲಿರುವಂತ ಜನಾಂಗಕ್ಕೆ ಸೇರಿದಂತ ವ್ಯಕ್ತಿ. ಸಮಾರ್ಯದವರು ಅಂದ್ರೆ ಇಸ್ರಾಯೇಲರು ಅವರನ್ನ ಸೇರ್ತಾ ಇರಲಿಲ್ಲ, ಅವರೊಟ್ಟಿಗೆ ಇಜ್ಜೋಡಾಗ್ತಾ ಇರಲಿಲ್ಲ, ಅವರನ್ನ ಸಮಾಜದಿಂದ ದೂರ ಇಟ್ಟಿದ್ರು. ಆದ್ರೆ ಅಂತ ಒಬ್ಬ ಕೀಳು ಮಟ್ಟದಲ್ಲಿ ಜೀವನ ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ತನ್ನ ನೋಟದ ಮೂಲಕ ತನ್ನ ಜವಾಬ್ದಾರಿ ಅರ್ತು ಕಾರ್ಯಗಳನ್ನು ಮಾಡಿ ತನ್ನ ಜೊತೆ ಸಹೋದರನನ್ನ ಸಂರಕ್ಷಣೆ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರಿಯುತ್ತ ನಮ್ಮ ಜೀವನದಲ್ಲಿ ಕೂಡ ಪ್ರತಿನಿತ್ಯ ನಾವು ನೋಡ್ತೀವಿ, ಸುತ್ತಮುತ್ತಲಿನ ಪ್ರಪಂಚ ನೋಡ್ತೀವಿ, ನಮ್ಮ ಅಕ್ಕಪಕ್ಕದವ್ರನ್ನ ನೋಡ್ತೀವಿ, ನಮ್ಮ ಕಣ್ಣುಗಳೆಲ್ಲವನ್ನ ನೋಡ್ತವೆ. ಆದರೆ ಇವತ್ತು ನಮ್ಮ ಜವಾಬ್ದಾರಿಗಳ ಮನವರಿಕೆಯನ್ನ ಇವತ್ತು ನಾನು ನೋಡುವಂತ ನನ್ನ ಕಣ್ಣುಗಳು ಅಥವಾ ನನ್ನ ಕಣ್ಣಿನಿಂದ ನೋಡುವಂತ ನೋಟ ನನ್ನ ಜೀವನದ ಜವಾಬ್ದಾರಿಗಳನ್ನ ಮನವರಿಕೆ ಮಾಡ್ತಾ ಇದೆಯಾ? ಒಬ್ಬರನ್ನ ನೋಡುವಾಗ, ಒಬ್ಬರು ಕಷ್ಟದಲ್ಲಿರುವಂಥವ್ರನ್ನ ನೋಡುವಾಗ, ಸಮಸ್ಯೆಯಲ್ಲಿರುವಂಥವ್ರನ್ನ ನೋಡುವಾಗ, ತೊಂದರೆಯಲ್ಲಿರುವಂಥವ್ರನ್ನ ನೋಡುವಾಗ ನನ್ನ ಕಣ್ಣಿನ ಮೂಲಕ ನನ್ನ ಹೃದಯಕ್ಕೆ ಹೋಗುವಂತ ಒಂದು ಸಂದೇಶ ಇವತ್ತು ನಾನು ಆ ಜವಾಬ್ದಾರಿಗಳು, ಅಲ್ಲಿ ನನ್ನ ಜವಾಬ್ದಾರಿ ಏನಿದೆ, ಕರ್ತವ್ಯ ಏನಿದೆ ಅಂತ ಪಾಲಿಸುವತ್ತ ನನ್ನನ್ನು ನಡೆಸ್ತಾ ಇದೆಯಾ? ನನ್ನ ಕುಟುಂಬವನ್ನ ದಿನ ಬೆಳಗ್ಗೆದ್ರು ನೋಡುವಾಗ ನನ್ನ ಕುಟುಂಬದಲ್ಲಿ ನನಗಿರುವಂತ ದೈವಿಕವಾದಂತ ಒಂದು ಜವಾಬ್ದಾರಿ ಏನು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ತಾ ಇದೆಯಾ ನನ್ನ ಕಣ್ಣು, ನನ್ನ ನೋಟಗಳು? ಇವತ್ತು ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತಗಳನ್ನ ಪ್ರಶ್ನೆ ಮಾಡಿಕೊಳ್ಳೋಣ. ಎರಡನೇದಾಗಿ, ನಮ್ಮ ಕಣ್ಣು ನಮ್ಮ ಅಂತರಂಗವನ್ನ ನೋಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕು. ಒಂದು, ಜವಾಬ್ದಾರಿಗಳನ್ನು ಮನವರಿಕೆ ಮಾಡಿಕೊಡಬೇಕು. ಎರಡನೇದಾಗಿ, ನಮ್ಮ ಅಂತರಂಗವನ್ನ ನೋಡಿಕೊಳ್ಳುವುದಕ್ಕೆ ನಮಗೆ ನಮ್ಮ ಕಣ್ಣು ಸಹಾಯ ಮಾಡಬೇಕು. ಅದಕ್ಕೆ ಉದಾಹರಣೆ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನದಿಂದಿರುವಂತ ಸುಂಕದವ
ಮತ್ತು ಫರಿಸಾಯದವ ಪ್ರಾರ್ಥನೆಯ ಒಂದು ದೃಷ್ಟಾಂತ. ಇಬ್ಬರೂ ಚರ್ಚಿಗೆ ಹೋಗ್ತಾರೆ, ಇಬ್ಬರೂ ದೇವಾಲಯಕ್ಕೆ ಹೋಗ್ತಾರೆ. ಫರಿಸಾಯದವನು ಹೋಗ್ತಾನೆ, ಸುಂಕದವನು ಹೋಗ್ತಾನೆ. ಫರಿಸಾಯದವ ಧಾರ್ಮಿಕ ವ್ಯಕ್ತಿ, ಎಲ್ಲ ಧರ್ಮಾಚರಣೆಯನ್ನ ಮಾಡ್ತಾ ಇದ್ದಂಥ ವ್ಯಕ್ತಿ, ಎಲ್ಲ ಧರ್ಮಾಚರಣೆಗಳನ್ನ ಪಾಲಿಸ್ತಾ ಇದ್ದಂಥ ವ್ಯಕ್ತಿ ಫರಿಸಾಯ. ಇಡೀ ಧರ್ಮಶಾಸ್ತ್ರವನ್ನ ಕರಗತ ಮಾಡಿಕೊಂಡಂತ ವ್ಯಕ್ತಿ ಫರಿಸಾಯ. ಅವನು ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಸುಂಕದವ ಟ್ಯಾಕ್ಸ್ ವಸೂಲಿ ಮಾಡುವಂತವನು. ಆದರೆ ಇಸ್ರಾಯೇಲರು, ಯಹೂದ್ಯರು ಸುಂಕದವರನ್ನ ಪಾಪಿಗಳು ಎಂಬುದಾಗಿ ಕರೀತಾ ಇದ್ರು, ಸೇರ್ತಾ ಇರಲಿಲ್ಲ ಅವ್ರನ್ನ. ತಮ್ಮ ಜನಾಂಗದವರೇ ಆದರೂ, ತಮ್ಮ ಕುಲದವರಾದರೂ ಯಹೂದ್ಯರು ಅವರನ್ನ, ಸುಂಕದವರನ್ನ ಸೇರ್ತಾ ಇರಲಿಲ್ಲ. ಯಾಕಂದ್ರೆ ಇವರು ರೋಮ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡುವಂತವರು, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಂತವರು, ಪಾಪಿಗಳು ಎಂಬುದಾಗಿ ಅವರನ್ನ ಸಮಾಜದಿಂದ ಬಹಿಷ್ಕಾರ ಮಾಡಿ ಹೊರಗಡಿಟ್ಟಿದ್ರು ಸುಂಕದವರನ್ನ. ಅವನು ಒಬ್ಬ ಸುಂಕ ವಸೂಲಿ ಮಾಡುವಂತ ವ್ಯಕ್ತಿ ಕೂಡ ಒಬ್ಬ ಎಲ್ಲಿಗೆ ಹೋಗ್ತಾನ್ರಿ? ದೇವಾಲಯಕ್ಕೆ ಹೋಗ್ತಾನೆ. ಇಬ್ರು ಪ್ರಾರ್ಥನೆ ಮಾಡ್ತಾರೆ. ಒಬ್ಬ ಪ್ರಾರ್ಥನೆ ಮಾಡ್ತಾನೆ, ತಾನು ಏನೆಲ್ಲ ಮಾಡ್ಕೊಂಡಿದ್ದೀನಿ, ಏನೆಲ್ಲ ಧಾರ್ಮಿಕ ಆಚರಣೆಗಳನ್ನ ಇಡೀ ವಾರ ಮಾಡಿದ್ದೀನಿ ಅನ್ನುವಂಥದ್ದನ್ನ ದೇವರ ಮುಂದೆ ಹೇಳಿಕೊಂಡು ತನ್ನನ್ನ ತಾನು ಹೊಗಳಿಕೊಳ್ತಾನೆ. ಕಡೆಗೆ ತನ್ನ ಪ್ರಾರ್ಥನೆ ಅಂತ್ಯ ಮಾಡುವಾಗ ಅಲ್ಲಿರುವಂತ ಸುಂಕದವನು, ಪಾಪಿಯಾದಂತ ಸುಂಕದವನಂತೆ ನಾನು ಅಲ್ಲ, ಅವನಿಗಿಂತ ನಾನು ಶ್ರೇಷ್ಠ ಎಂಬುದಾಗಿ ತನ್ನ ವಿಚಾರದಲ್ಲಿ ದೇವರ ಮುಂದೆ ಬೀಗಿಕೊಳ್ತಾನೆ. ಆದರೆ ಸುಂಕದವನ ಬಗ್ಗೆ ಯೇಸು ಸ್ವಾಮಿ ಹೇಳುವಾಗ ಆಕಾಶದ ಕಡೆ ನೋಡುವುದಕ್ಕೂ ಮನಸ್ಸಿಲ್ಲದೆ ಅವನು ಪಶ್ಚಾತ್ತಾಪದ ಹೃದಯದಿಂದ, ಮನಸ್ಸಿನಿಂದ ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ಪಾಪಿಯಾದ ನನ್ನನ್ನ ಕರುಣಿಸು. ಏನೂ ಹೇಳೋದಿಲ್ಲ ದೇವರ ಹತ್ರ, ನಾನು ಅದು ಮಾಡಿದೆ, ಇದು ಮಾಡಿದೆ, ಅಥವಾ ನಾನು ಸುಂಕವನ್ನ ಬಹಳ ನೀತಿಯಿಂದ ವಸೂಲಿ ಮಾಡಿದ್ದೀನಿ ಸ್ವಾಮಿ, ನಾನು ಯಾರಿಂದ ಅನ್ಯಾಯವಾಗಿ ಏನೂ ತಗೊಂಡಿಲ್ಲ. ಅವನು ಹೇಳಕ್ಕೆ ಅವನು ತನ್ನ ಬಗ್ಗೆ ಹೊಗಳ್ಕೊಳ್ಳಿಕ್ಕೆ ಒಂದು ಪಟ್ಟಿನೇ ಇತ್ತು ಅವನ ಜೀವನದಲ್ಲಿ, ಸುಂಕದವನ ಜೀವನದಲ್ಲಿ ಕೂಡ. ಬದಲಾಗಿ ಅವನು ಅದನ್ನ ಏನು ಹೇಳೋದಿಲ್ರಿ, ಅವನು ಒಂದೇ ಪ್ರಾರ್ಥನೆ ಮಾಡ್ತಾನೆ, ಪಾಪಿಯಾದ ನನ್ನನ್ನ ಕರುಣಿಸು. ನೋಡ್ರಿ, ಫರಿಸಾಯ ತನ್ನ ಧಾರ್ಮಿಕ ಆಚರಣೆಗಳನ್ನ ನೋಡಿಕೊಂಡ, ತನ್ನ ನಿಲ್ಲುವಂತ ಒಳ್ಳೆತನವನ್ನ ನೋಡಿಕೊಂಡ. ಅಷ್ಟೇ ಅಲ್ಲ, ತನ್ನ ಜೊತೆಯಲ್ಲಿ ಪ್ರಾರ್ಥನೆಗಾಗಿ ಬಂದಂತ ಇನ್ನೊಬ್ಬನನ್ನ ನೋಡಿ ಅವನಿಗಿಂತ ನಾನು ಶ್ರೇಷ್ಠ ಅನ್ನುವಂಥ ಸಂದೇಶ ಅವನ ಕಣ್ಣು ಅವನ ಹೃದಯಕ್ಕೆ ರವಾನಿಸಿತು. ಅವನು ತನ್ನ ಅಂತರಂಗವನ್ನು ನೋಡ್ಕೊಳ್ಳೇ ಇಲ್ಲ. ತಾನು ಬಹಿರಂಗವಾಗಿ ಮಾಡಿದಂತ ಧಾರ್ಮಿಕ ಆಚಾರ ಪದ್ಧತಿಗಳನ್ನೇ ನೋಡಿಕೊಂಡೇ ವಿನಃ ಅವನು ತನ್ನ ಅಂತರಂಗವನ್ನ ಬಹುಶಃ ಸ್ವಲ್ಪ ನೋಡಿಕೊಂಡಿದ್ರೆ, ತನ್ನ ಅಂತರಂಗವನ್ನ ವೀಕ್ಷಣೆ ಮಾಡಿಕೊಂಡಿದ್ರೆ ಬಹುಶಃ ಅವನು ದೇವರ ಮುಂದೆ ಹೊಗಳಿಕೊಳ್ಳಿಕ್ಕೆ, ಸುಂಕದವನಿಗಿಂತ ನಾನು ಬಹಳ ಶ್ರೇಷ್ಠ ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ನೋಡ್ಲಿಲ್ರಿ ಅವನು ತಾನು ಬಹಿರಂಗವಾಗಿ ಮಾಡ್ತಾ ಇದ್ದಂತ ಆಚಾರ ಪದ್ಧತಿಗಳನ್ನು ನೋಡ್ಕೊಂಡ, ಬಹಿರಂಗವಾಗಿದ್ದಂತ ಸುಂಕದವನ ಜೀವನ ನೋಡ್ಕೊಂಡ. ಅವನು ಪಾಪಿ, ಅವನನ್ನು ನಾವು ಬಹಿಷ್ಕಾರ ಮಾಡಿದೀವಿ, ಅವನು ನಮ್ಮ ಕುಲದವನಾಗಿದ್ರೂ ನಮಗೆ ಸಂಬಂಧಪಟ್ಟವನಲ್ಲ, ದೇವರ ದೃಷ್ಟಿಯಲ್ಲಿ ಅವನು ಯೋಗ್ಯನಲ್ಲ ಎಂಬುದಾಗಿ ಅವನನ್ನು ಕೀಳಾಗಿ ಕಂಡ, ತನ್ನನ್ನ ಹೊಗಳಿಕೊಂಡ, ತನ್ನ ತಪ್ಪುಗಳನ್ನೆಲ್ಲ ಮರೆಮಾಚಿದ. ಆದ್ರೆ ಸುಂಕದವನು ಹಾಗೆ ಮಾಡಲಿಲ್ಲ, ತನ್ನನ್ನೇ ನೋಡ್ಕೊಂಡ, ಯಾರನ್ನೂ ನೋಡ್ಲಿಲ್ಲ. ಯಾವ ಮಟ್ಟಕ್ಕೆ ತನ್ನನ್ನು ನೋಡ್ಕೊಂಡಂದ್ರೆ ಆಕಾಶದ ಕಡೆಗೆ ತಲೆ ಎತ್ತಿ ನೋಡುವುದಕ್ಕೂ ಅವನಿಗೆ ಮನಸ್ಸಾಗಲಿಲ್ಲ. ನಾನು ಯೋಗ್ಯನಲ್ಲ, ದೇವರ ಪ್ರಸನ್ನತೆ ನೋಡುವುದಕ್ಕೂ ನಾನು ಯೋಗ್ಯನಲ್ಲ. ನೋಡ್ರಿ, ಅವನ ನೋಟ ಅವನ ಹೃದಯಕ್ಕೆ ರವಾನಿಸಿದಂತ ಸಂದೇಶ ಏನಂದ್ರೆ, ನೀನು ಅಯೋಗ್ಯ, ನೀನು ಪಾಪಿ, ನೀನು ಎಲ್ಲಿ ಯಾವುದೇ ರೀತಿಯ ಯೋಗ್ಯತೆಗಳಿಲ್ಲ. ದೇವರ ಸನ್ನಿಧಾನದಲ್ಲಿ ನೀನು ತಗ್ಗಿಸ್ಕೋ, ದೇವರ ಸನ್ನಿಧಾನದಲ್ಲಿ ನಿನ್ನ ಪಾಪಗಳನ್ನ ಮನವರಿಕೆ ಮಾಡು, ಒಪ್ಪಿಕೋ, ಅರಿಕೆ ಮಾಡು. ಕರ್ತನಲ್ಲಿ ಪ್ರೇರಿತ ನಮ್ಮ ಜೀವನದಲ್ಲಿ ನಮ್ಮ ನೋಟಗಳು ನಮ್ಮನ್ನ ನೋಡಿಕೊಳ್ಳುವಂತೆ ಮಾಡಬೇಕು. ಇವತ್ತು ನಾವು ಬಹಳ ಮಾಡೋದೇನು ಗೊತ್ತರ, ಮತ್ತೊಬ್ಬರ ತಪ್ಪುಗಳನ್ನು ಹುಡುಕ್ತೀವಿ. ಅದಕ್ಕಿಂತ ಭಯಂಕರವಾದಂತ ತಪ್ಪುಗಳು ನನ್ನ ಹೃದಯದಲ್ಲಿ ಇರ್ತದೆ, ನನ್ನ ಮನಸ್ಸಿನಲ್ಲಿರ್ತದೆ. ಅದಕ್ಕಿಂತ ಭಯಂಕರವಾದ ತಪ್ಪುಗಳನ್ನ ನನ್ನ ಜೀವನದಲ್ಲಿ ನಾನು ಮಾಡ್ತಾ ಇರ್ತೀನಿ. ಆದ್ರೆ ಆ ತಪ್ಪಿನ ಬಗ್ಗೆ ನಮಗೆ ಸ್ವಲ್ಪವೂ ಮನವರಿಕೆ ಇರೋದಿಲ್ಲ, ಅದರ ಬಗ್ಗೆ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೌದಲ್ಲ, ಅವರಿಗಿಂತ ನಾನು ಎಷ್ಟೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂಥ ಮನವರಿಕೆ ನಮಗಿಲ್ಲ. ಯಾಕಂದ್ರೆ ನಮ್ಮನ್ನ ನಾವು ನೋಡ್ಕೊಳ್ಳೋದಿಲ್ಲ. ನಾವು ಬಹಿರಂಗವಾಗಿ ಮಾಡುವಂತ ಆಚಾರ ಪದ್ಧತಿಗಳೇ ನಮಗೆ ಬಹಳ ಶ್ರೇಷ್ಠ, ನಾವು ಬಹಳ ಭಕ್ತಿವಂತರು ಎನ್ನುವಂತ ರೀತಿಯಲ್ಲಿ ನಾವು ಮನುಷ್ಯರ ಮುಂದೆ ಬೀಗ್ತೀವಿ. ಬಟ್ ನಮ್ಮ ಸ್ವಾಮಿ ನಮ್ಮ ಹೃದಯಗಳನ್ನ ನೋಡ್ತಾನೆ, ನಮ್ಮ ಮನಸ್ಸುಗಳನ್ನು ನೋಡ್ತಾನೆ, ನಮ್ಮ ಜೀವಿತಗಳನ್ನು ನೋಡ್ತಾನೆ.
ಆತನ ಮುಂದೆ ಎಲ್ಲ ಬಟ್ಟ ಬಯಲು, ಯಾವುದು ಮರೆಮಾಚಿರೋದಿಲ್ಲ ಅಲ್ವಾ? ಇವತ್ತು ನಮ್ಮನ್ನ ನೋಡಿಕೊಂಡಾಗ ನನ್ನ ಸ್ಥಿತಿ ಏನು, ನನ್ನಲ್ಲಿರುವಂತ ಬಲ ಮತ್ತು ಬಲಹೀನತೆ ಏನು, ನಾನೇ ಹೀಗಿದ್ದೀನಿ, ನನಗಿಂತ ನನ್ನ ಸಹೋದರ ಎಷ್ಟೋ ಶ್ರೇಷ್ಠ, ನನಗಿಂತ ನನ್ನ ಸಹೋದರಿ ಎಷ್ಟೋ ಶ್ರೇಷ್ಠ ಎನ್ನುವಂಥ ಮನೋಭಾವಗಳು ನಮ್ಮ ಜೀವನದಲ್ಲಿ ಯಾವಾಗ ಬರ್ತಾವಂದ್ರೆ ನನ್ನನ್ನು ನಾನು ನೋಡಿಕೊಂಡಾಗ, ನನ್ನ ಅಂತರಂಗದ ಕಡೆಗೆ ನನ್ನ ಕಣ್ಣನ್ನು ಹಾಯಿಸಿದಾಗ. ಸುಂಕದವನು ಮಾಡಿದದೆ, ಬಹುಶಃ ಅವನು ತನ್ನ ಜೀವನದಲ್ಲಿ ಒಳ್ಳೆಯವನಾಗಿರ್ಬೋದು, ಒಳ್ಳೆಯದನ್ನೇ ದೇವಾಲಯಕ್ಕೆ ಬಂದಿದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದ್ರೆ ಬಹುಶಃ ಅವನು ಒಳ್ಳೆಯವನೇ. ಆದರೆ ದೇವ್ರ ಮುಂದೆ ತನ್ನ ಯಾವ ಒಳ್ಳೆತನವನ್ನ ಸುಂಕದವನು ಹೇಳಿಕೊಳ್ಳಿಲ್ಲ, ಬೀಗಲಿಲ್ಲ. ಬದಲಾಗಿ ದೇವರ ಮುಂದೆ ಒಂದೇ ಪ್ರಾರ್ಥನೆ, ನಾನು ಪಾಪಿ ಸ್ವಾಮಿ, ನನ್ನನ್ನ ಕರುಣಿಸಿ. ಪ್ರಿಯರೇ, ಹೊತ್ತು ಅದು ಯಾವಾಗ ಸಾಧ್ಯ ಅಂದ್ರೆ ನಮ್ಮ ಕಣ್ಣುಗಳು ನಮ್ಮ ಅಂತರಂಗವನ್ನ ನೋಡಿಕೊಂಡಾಗ, ನಮ್ಮ ಕಣ್ಣುಗಳು ನಮ್ಮ ಅಂತರಂಗದ ವಿಚಾರಗಳನ್ನ ನಮ್ಮ ಒಂದು ಹೃದಯಕ್ಕೆ, ಮನಸ್ಸಿಗೆ ಮನವರಿಕೆ ಮಾಡಿದಾಗಲೇ ನಾನು ಯಾರು, ನಾನು ಎಂಥವನು, ನಾನು ಯಾವ ಸ್ಥಿತಿಯಲ್ಲಿ ಬಿದ್ದಂಥ ಮನುಷ್ಯ ಅನ್ನುವಂಥದ್ದನ್ನ ನಾನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾಗ್ತೀನಿ. ನೋಡ್ರಿ, ಈ ಒಂದು ಮನೋಭಾವ ನಮಗಿದ್ದಾಗಲೇ, ಇಂಥ ನೋಟಗಳು ನಮಗಿದ್ದಾಗಲೇ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿರ್ತವೆ. ಮೂರನೇದಾಗಿ, ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕಣ್ಣಿನ ಮೂಲಕ ಕಣ್ಣು ಇವತ್ತು ನಮ್ಮ ದೇಹಕ್ಕೆ ದೀಪವಾಗಬೇಕಾದ್ರೆ ಮೂರನೇ ಉದಾಹರಣೆ ಬೈಬಲ್ ನಮಗೆ ಕೊಡುವಂಥದ್ದು ಏನಂದ್ರೆ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 39ರಿಂದ 43 ವಚನಗಳನ್ನು ಓದುವಾಗ ಅಲ್ಲಿ ಯೇಸುವಿನ ಶಿಲುಬೆಯ ದೃಶ್ಯ ಇದೆ. 3 ಶಿಲುಬೆಗಳು ನೇತಾಡ್ತಾ ಇವೆ ಗೊಲ್ಗೊತ್ತ ಗುಡ್ಡದಲ್ಲಿ. ಮಧ್ಯದ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ, ಆಚೆ ಈಚೆ 2 ದುಷ್ಕರ್ಮಿಗಳನ್ನ ನೇತಾಕಿದ್ದಾರೆ. ಆ 2 ದುಷ್ಕರ್ಮಿಗಳು ಮಾತಾಡ್ತಾ ಇದ್ದಾರೆ ಶಿಲುಬೆಯ ಮೇಲೆ. ನರಳಾಟ ಇದೆ, ಹೋರಾಟ ಇದೆ, ಜೀವ ಮರಣಗಳ ನಡುವೆ 3 ಹೋರಾಡ್ತಾ ಇದ್ದಾರೆ. ಯೇಸು ಸ್ವಾಮಿನೂ ಹೋರಾಡ್ತಾ ಇದ್ದಾನೆ, 2 ಕಳ್ಳರು ಹೋರಾಡ್ತಾ ಇದ್ದಾರೆ. ಒಬ್ಬ ಕಳ್ಳನಿಗೆ ಅವನ ನೋಟ ಅವನಿಗೆ ಸತ್ಯಾರ್ಥವನ್ನ ಪ್ರಕಟಿಸಿತು. ಕರ್ತನ ಪ್ರಿಯರು, ಮೂರನೇದಾಗಿ ನಮ್ಮ ಕಣ್ಣು ನಮ್ಮ ದೇಹಕ್ಕೆ ದಾರಿ ದೀಪವಾಗಬೇಕಾದ ಅಥವಾ ನಮ್ಮ ದೇಹಕ್ಕೆ ದೀಪವಾಗಬೇಕಾದ್ರೆ ಸತ್ಯಾರ್ಥವನ್ನ ನೋಡುವಂತ ಕಣ್ಣುಗಳಾಗಿರಬೇಕು. ಒಬ್ಬ ಕಳ್ಳ ಅದರಲ್ಲಿ ಇನ್ನೊಬ್ಬನಿಗೆ ಬೈತಾನೆ, ಒಬ್ಬ ಯೇಸು ಸ್ವಾಮಿಗೆ ಸವಾಲಾಗ್ತಾನೆ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು, ನೀನು ನಿಜವಾಗಲೂ ದೇವಕುಮಾರನಾಗಿದ್ರೆ ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅಂತ ಸವಾಲಾಗ್ತಾನೆ. ಆದರೆ ಇನ್ನೊಬ್ಬ ಸವಾಲು ಹಾಕಿದವನಿಗೆ ಬೈತಾನೆ, ಏನೋ ನಿನಗೆ ಬುದ್ಧಿ ಇಲ್ವಾ, ನಾವಾದ್ರೆ ನ್ಯಾಯಯುತವಾಗಿ ಈ ಒಂದು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀವಿ, ಈತನಾದರೂ ಏನು ಮಾಡಿಲ್ಲ, ಈತ ನಿರ್ದೋಷಿ, ಪಾಪ ಮಾಡದವನು, ನಾವಾದ್ರೆ ಮಾಡಬಾರದ ಕೆಲಸಗಳನ್ನೆಲ್ಲ ನಮ್ಮ ಜೀವನ ಪರ್ಯಂತ ಮಾಡಿದ್ದೇವೆ, ಈತ ನಿರ್ದೋಷಿ, ಈ ಅರ್ಥದಲ್ಲಿ ಮಾತಾಡ್ತಾನೆ. ಈಗಲೂ ನೀನು ಇಂಥ ಸಮಯದಲ್ಲಿ ಕೂಡ ನೀನು ಸವಾಲಾಗ್ತೀಯಾ ಅನ್ನುವಂಥ ಅರ್ಥದಲ್ಲಿ ಮೊದಲನೇವನಿಗೆ ಬೈತಾ ಯೇಸು ಸ್ವಾಮಿ ಕೇಳ್ತಾನೆ, ಸ್ವಾಮಿ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ. ನೋಡ್ರಿ, ಅವನು ತನ್ನನ್ನು ನೋಡ್ಕೊಂಡ ಕಳ್ಳ ಯೇಸುವನ್ನು ನೋಡ್ದ, ಸತ್ಯ ದರ್ಶನ ಅವನಿಗಾಯ್ತು. ಯೇಸು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಇವತ್ತು ಯೇಸು ಸ್ವಾಮಿಗೆ ಆ ಕಳ್ಳ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಒಬ್ಬ ಕಳ್ಳ ಹೇಳಬೇಕಾದ್ರೆ ಯೇಸುವಿನ ಸತ್ಯಾರ್ಥವನ್ನು ಅವನು ಗ್ರಹಿಸಿಕೊಂಡದರಿಂದಲೇ ಆ ಒಂದು ಅರಿಕೆಯನ್ನ ಮರಣ ಕಾಲದಲ್ಲಿ ಅವನು ಮಾಡ್ತಾನೆ, ಆಶೀರ್ವಾದ ಕೃಪೆಗಳನ್ನು ಹೊಂದುತ್ತಾನೆ. ಹಿಂದೆ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎನ್ನುವಂತ ಆಶೀರ್ವಾದವನ್ನ ಆ ಕಳ್ಳ ಹೊಂದಿಕೊಳ್ತಾನೆ. ಮರಣ ಕಾಲದಲ್ಲಿಯೂ ವೇದನೆಗಳನ್ನು ಅನುಭವಿಸ್ತಾ ಇರುವಂತ ಸಮಯದಲ್ಲಿಯೂ ಕೂಡ ಆ ಒಬ್ಬ ಕಳ್ಳ ನಿಜವನ್ನೇ ನೋಡ್ತಾನೆ, ಸತ್ಯವನ್ನ ಅರ್ಥ ಮಾಡ್ಕೊಳ್ತಾನೆ, ಸತ್ಯದ ಪರಿಜ್ಞಾನವನ್ನ ತನ್ನ ಕಣ್ಣಿನ ಮೂಲಕ ಹೊಂದಿಕೊಳ್ತಾನೆ. ಆ ಪರಿಜ್ಞಾನವನ್ನ ಅಲ್ಲಿಗೆ ಬಿಡದೆ ಅದನ್ನ ಅರಿಕೆ ಮಾಡ್ತಾನೆ, ಆಶೀರ್ವಾದ ಕೃಪೆಗಳನ್ನ ತನ್ನ ಜೀವನದಲ್ಲಿ ಹೊಂದುತ್ತಾನೆ. ಪ್ರಿಯರೇ, ನಾವು ಪ್ರತಿನಿತ್ಯ ದೇವರ ಸನ್ನಿಧಾನಕ್ಕೆ ಕುಟುಂಬವಾಗಿ ಬರ್ತೀವಿ, ವೈಯಕ್ತಿಕವಾಗಿ ದೇವರ ಸನ್ನಿಧಾನಕ್ಕೆ ನಾವು ಬರ್ತೀವಿ, ಭಾನುವಾರ ಆರಾಧನೆಗಾಗಿ ದೇವಾಲಯಕ್ಕೆ ಬರ್ತೀವಿ. ನಮ್ಮ ಕಣ್ಣುಗಳು ದೇವರನ್ನು ನೋಡುವಾಗ ಏನನ್ನ ನಮಗೆ ಪ್ರಕಟಿಸ್ತಾ ಇದ್ದಾರೆ, ಯಾವ ಸತ್ಯಾರ್ಥವನ್ನ ಇವತ್ತು ನಮ್ಮ ಕಣ್ಣುಗಳು ನಮಗೆ ಪ್ರಕಟಿಸ್ತಾ ಇದ್ದೇವೆ, ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ಸಾವಿರಾರು ಆರಾಧನೆಗಳು ನಮ್ಮ ಜೀವನದಲ್ಲಿ ಆಗಿ ಹೋಗಿವೆ, ಸಾವಿರಾರು ಸಲ ದೇವಾಲಯಕ್ಕೆ ಬಂದಿದ್ದೀವಿ, ದೇವಾಲಯದಲ್ಲಿ ಕೂತ್ಕೊಂಡಿದ್ದೀವಿ, ದೇವರನ್ನು ನೋಡಿದ್ದೀವಿ. ಏನ್ ನೋಡಿದಿರಿ? ಆರಾಧನೆ ಒಳಗೆ ಏನು ನೋಡಿದಿರಿ?
ನಿಮ್ಮ ಕಣ್ಣುಗಳು ಆರಾಧನೆ ಒಳಗೆ ಏನನ್ನ, ಯಾವ ಸತ್ಯಾರ್ಥವನ್ನ ಇವತ್ತು ನಿಮ್ಮ ಕಣ್ಣುಗಳು ನಿಮಗೆ ಪ್ರಕಟ ಮಾಡಿವೆ, ಪ್ರಕಟ ಮಾಡ್ತಾ ಇವೆ. ಚರ್ಚಿಗೆ ಬಂದ್ರೆ ನಾವು ನೋಡೋದು ದೇವ್ರನ್ನಲ್ರಿ, ಅಕ್ಕಪಕ್ಕದವ್ರನ್ನ ನೋಡ್ತೀವಿ, ನಮಗಾಗದವ್ರನ್ನ ನೋಡ್ತೀವಿ. ಯಾರಾದ್ರೂ ಬಹಳಷ್ಟು ಒಡವೆಗಳು ಹಾಕೊಂಡ್ಬಂದಿದ್ರೆ ಹೊಟ್ಟೆ ಕಿಚ್ಚು ಶುರುವಾಗತ್ತೆ. ಹೆಂಗ್ ಪ್ರದರ್ಶನ ಮಾಡ್ಕೊಂಡು ಬಂದಾರ ನೋಡು ಅಂತೇಳಿ ಮನಸ್ಸು ಹೇಳ್ತದೆ. ನಮಗಾಗದವ್ರನ್ನ ನೋಡಿದಾಗ ಅಲ್ಲೇ ದ್ವೇಷ ಕಾರ್ತೀವಿ, ಮನಸ್ಸಿನಗೆ ಶಾಪೋಕ್ತಿಗಳನ್ನ ಹಾಕ್ತೀವಿ. ಎಲ್ಲಿದ್ದೀವಿ, ಯಾರ ಸನ್ನಿಧಾನದಲ್ಲಿ ಇದ್ದೀವಿ, ಏನು ಮಾಡ್ಲಿಕ್ಕೆ ಬಂದಿದ್ದೀವಿ, ಇದರ ಪರಿವೇ ಇರೋದಿಲ್ಲ. ನಮ್ಮಲ್ಲಿರುವಂತ ಆಡಂಬರವನ್ನು ತೋರಿಸಲಿಕ್ಕೆ ನಾವು ದೇವಾಲಯಕ್ಕೆ ಎಷ್ಟೋ ಸಲ ಬರ್ತೀವಿ. ಕಣ್ಣು ಏನ್ ನೋಡ್ತಾ ಇದ್ದೀರಿ? ಚರ್ಚಿಗೆ ಬಂದಂತ ನಿಮ್ಮ ಕಣ್ಣು, ಆರಾಧನೆಗೆ ಬಂದಂತ ನಿಮ್ಮ ಕಣ್ಣು, ಪ್ರಾರ್ಥನೆಗಾಗಿ ಬಂದಂತ ನಿಮ್ಮ ಕಣ್ಣು ಏನ್ ನೋಡ್ತಾ ಇದೆ? ಯಾವ ಸತ್ಯಾರ್ಥವನ್ನ ಇವತ್ತು ನಿಮಗೆ ಪ್ರಕಟಿಸ್ತಾ ಇದೆ? ಇವತ್ತು ನಮ್ಮ ಜೀವಿತಗಳನ್ನ ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಕಡೆಯದಾಗಿ, 4ನೇದಾಗಿ, ನಮ್ಮ ಕಣ್ಣು ನಮ್ಮ ಜೀವನದಲ್ಲಿ ಏನು ಮಾಡಬೇಕು? ನಿರೀಕ್ಷೆಯನ್ನ ಹುಟ್ಟಿಸಬೇಕು. ನಮ್ಮ ನೋಟಗಳು ದೇವರಲ್ಲಿ ನಂಬಿಕೆ, ನಿರೀಕ್ಷೆಯನ್ನ ಇವತ್ತು ನಮ್ಮ ಕಣ್ಣಿನ ನೋಟಗಳು ಹುಟ್ಟು ಹಾಕಬೇಕು. ನಾವು ಬದುಕಬೇಕಂದ್ರೆ ನಿರೀಕ್ಷೆ ಇಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ. ನಿರೀಕ್ಷೆ ಇದ್ದಾಗ ಮಾತ್ರ ನಾವು ಬದುಕ್ತೀವಿ. ನಿರೀಕ್ಷೆ ಇದ್ದಾಗ ಮಾತ್ರ ಎಂಥ ಹೋರಾಟ ಬೇಕಾದರೂ ನಾವು ಜಯಿಸ್ತೀವಿ. ಅದಕ್ಕೆ ದೇವರು ಇವತ್ತು ನಮ್ಮ ಜೀವನಕ್ಕೆ ನಿರೀಕ್ಷೆ ಕೊಟ್ಟಿದ್ದಾನೆ. ಮರಣದ ವಿಚಾರದಲ್ಲಿ ನಿರೀಕ್ಷೆ ಕೊಟ್ಟಿದ್ದಾನೆ, ಮರಣ ನಂತರದ ಜೀವನದ ವಿಚಾರದಲ್ಲಿ ನಿರೀಕ್ಷೆ ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಸೋತು ಹೋಗಬಾರದು ಎನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ನೋಟಗಳು ನಮ್ಮ ಜೀವನದಲ್ಲಿ ನಿರೀಕ್ಷೆಯನ್ನು ಹುಟ್ಟಾಕಬೇಕು. ಆ ನಿರೀಕ್ಷೆಯ ಮೂಲಕ ದೇವರ ಮಹಿಮೆಯನ್ನು ಕಾಣುವಂತೆ ಮಾಡಬೇಕು. ಅದಕ್ಕೆ ಉದಾಹರಣೆ 1 ಅರಸುಗಳ ಗ್ರಂಥ 18ನೇ ಅಧ್ಯಾಯ 41ರಿಂದ 46 ವಚನಗಳನ್ನು ಓದುವಾಗ ಅಲ್ಲಿ ಪ್ರವಾದಿಯಾದಂಥ ಎಲಿಯನ ಬಗ್ಗೆ ಇದೆ. ನೋಡ್ರಿ, ಕರ್ಮೇಲ್ ಬೆಟ್ಟದಲ್ಲಿ ಪ್ರವಾದಿಯಾದಂಥ ಎಲಿಯ ಸತ್ಯದೇವನು ಯಾರು ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಾನೆ. ಅದಾದ ನಂತರ ಮಳೆಗೋಸ್ಕರ ಎಲಿಯ ಪ್ರಾರ್ಥನೆ ಮಾಡ್ತಾನೆ. 1 ಸಲ ಪ್ರಾರ್ಥನೆ ಮಾಡ್ತಾನೆ, 2 ಸಲ ಪ್ರಾರ್ಥನೆ ಮಾಡ್ತಾನೆ, 3 ಸಲ ಪ್ರಾರ್ಥನೆ ಮಾಡ್ತಾನೆ. ತನ್ನ ಸೇವಕನಾದಂಥ ಗೆಹಜಿಗೆ ಹೇಳ್ತಾನೆ, ಹೋಗಪ್ಪ ಬೆಟ್ಟದ ತುದಿಗೆ ಹೋಗಿ ನೋಡು. ಅವನು ಹೋಗ್ತಾನೆ, ಬೆಟ್ಟದ ತುದಿಗೆ ಹೋಗ್ತಾನೆ, ನೋಡ್ತಾನೆ, ವಾಪಸ್ ಬರ್ತಾನೆ. ಏನಿಲ್ಲ ಸ್ವಾಮಿ, ಏನಿಲ್ಲ ಸ್ವಾಮಿ. 7ನೇ ಸಲ ಪ್ರಾರ್ಥನೆ ಮಾಡ್ತಾನೆ ಪ್ರವಾದಿಯಾದಂಥ ಎಲಿಯ ಮಳೆಗೋಸ್ಕರ. 3 ವರ್ಷ 6 ತಿಂಗಳು ಬರಗಾಲ ಬಿದ್ದಿರ್ತದೆ ಇಸ್ರಾಯೇಲ್ ಜನಾಂಗದ ಮೇಲೆ. ಮಳೆಗಾಗಿ ಪ್ರಾರ್ಥನೆ ಮಾಡ್ತಾನೆ ಎಲಿಯ. 7ನೇ ಸಲ ಪ್ರಾರ್ಥನೆ ಮಾಡಿ ತನ್ನ ಸೇವಕನಾದಂಥ ಗೆಹಜಿಗೆ ಹೇಳ್ತಾನೆ, ಹೋಗಪ್ಪ ಬೆಟ್ಟದ ತುದಿಗೆ ಹೋಗಿ ನೋಡು. ಅವ ಬೆಟ್ಟದ ತುದಿ ಹತ್ತಿ ಹೋಗಿ ನೋಡ್ತಾನೆ. ನೋಡಿ ಬಂದು ಎಲಿಯನಿಗೆ ಹೇಳ್ತಾನೆ, ಸ್ವಾಮಿ ಅಂಗೈಯಷ್ಟು ಮೋಡ, ಅಂಗೈ ಅಗಲದಷ್ಟು ಮೋಡ, ಅಂಗೈ ಅಗಲದಷ್ಟು ಮೋಡ, ಇಷ್ಟೇ ಸಣ್ಣದು. ಈ ಮೋಡ ಸಮುದ್ರದಿಂದ ಬರ್ತಾ ಇದೆ ಅಷ್ಟೇ. ತಕ್ಷಣ ಪ್ರವಾದಿಯಾದಂಥ ಎಲಿಯ ಹೇಳ್ತಾನೆ ಗೆಹಜಿ, ಹೋಗಪ್ಪ ಆಹಾಬನಿಗೆ ಹೇಳು, ಬೇಗ ಅರಮನೆ ಸೇರ್ಕೋ ಅಂತ ಹೇಳು. ದೊಡ್ಡ ಮಳೆ ಇಸ್ರಾಯೇಲ್ ಮೇಲೆ ಬೀಳುವಂಥದ್ದಿದೆ. ಒಂದು ಸಣ್ಣ ಅಂಗೈ ಮೋಡ ಅಷ್ಟೇ. ಪ್ರವಾದಿಯಾದಂಥ ಎಲಿಯ ಗೆಹಜಿಯ ತನ್ನ ಸೇವಕನಾದಂಥ ಗೆಹಜಿಯ ಮೂಲಕ ನೋಡ್ತಾನೆ. ನೋಡ್ರಿ, ಆ ಒಂದು ಸಣ್ಣ ಮೋಡ ಎಲಿಯದಲ್ಲಿ ಕೊಟ್ಟಂತ ಎಂಥ ದೃಢವಾದಂಥ ವಿಶ್ವಾಸ ಮತ್ತು ನಿರೀಕ್ಷೆ ಅಂದ್ರೆ ದೊಡ್ಡ ಮೋಡ ಇಸ್ರಾಯೇಲರ ಮೇಲೆ ಕವಿತದೆ. ವಾಕ್ಯ ಹೇಳ್ತದ್ರಿ, ದೊಡ್ಡ ಮಳೆ ಆಯಿತು ಎಂಬುದಾಗಿ. ಕಪ್ಪು ಮೋಡ ಇಡೀ ಆಕಾಶದಲ್ಲಿ ಆವರಿಸಿಕೊಂಡು ದೊಡ್ಡ ಮಳೆ ಇಸ್ರಾಯೇಲ್ ಮೇಲೆ ಆಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಕಣ್ಣುಗಳು ಈ ನಿರೀಕ್ಷೆ ಕೊಡ್ತಾ ಇದೆ ಅಂದ್ರೆ, ನಮ್ಮ ಕಷ್ಟದಲ್ಲಿ, ನಮ್ಮ ಸಮಸ್ಯೆಯಲ್ಲಿ, ನಮ್ಮ ಹೋರಾಟಗಳಲ್ಲಿ ನಾವು ದೇವರನ್ನು ನೋಡುವಾಗ, ದೇವರನ್ನು ದೃಷ್ಟಿಸುವಾಗ, ನಮ್ಮ ಕಣ್ಣುಗಳು ಸಹಾಯವನ್ನು ಯಾಚಿಸುವಾಗ ಆ ನಿರೀಕ್ಷೆಯ ಸಂದೇಶ, ಆ ನಿರೀಕ್ಷೆಯ ಬೀಜವನ್ನ ಇವತ್ತು ನನ್ನ ಹೃದಯ ಮನಸ್ಸಿಗೆ ಅದು ಮುಟ್ಟಿಸ್ತಾ ಇದೆಯಾ, ಅಥವಾ ಆ ಬೀಜವನ್ನು ಬಿತ್ತುತ್ತಾ ಇದೆಯಾ ನನ್ನ ಹೃದಯ ಮನಸ್ಸಿನಲ್ಲಿ? ಇವತ್ತು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪವಾಗಿದೆ. ಹಾಗಾದ್ರೆ ಇವತ್ತು ನಮ್ಮ ಕಣ್ಣುಗಳು ನಮ್ಮ ದೇಹಕ್ಕೆ ದೀಪವಾಗಬೇಕಾದ್ರೆ ಭಕ್ತರ ಜೀವಿತಗಳ ಮೂಲಕ ಇವತ್ತು ನಮ್ಮ ಜೀವನದಲ್ಲಿ ಕಲಿಬೇಕು. ನಮ್ಮ ಜವಾಬ್ದಾರಿಗಳನ್ನ ನಮ್ಮ ಕಣ್ಣಿನ ನೋಟಗಳು ನಮಗೆ ಮನವರಿಕೆ ಮಾಡಿಕೊಳ್ಳಬೇಕು. ನಮ್ಮನ್ನೇ, ನಮ್ಮ ಅಂತರಂಗವನ್ನೇ ನೋಡಿಕೊಳ್ಳುವತ್ತ ನಮ್ಮ ಕಣ್ಣಿನ ನೋಟಗಳು ನಮ್ಮನ್ನ ನಡೆಸಬೇಕು. ಸತ್ಯಾರ್ಥಗಳನ್ನ ನಮ್ಮ ಕಣ್ಣಿನ ನೋಟಗಳು ನಮಗೆ ಪ್ರಕಟ ಮಾಡಬೇಕು. ದೇವರ ಬಗೆಗಿನ ಸತ್ಯಾರ್ಥ,
ಆತನ ಮಹಿಮೆಯ ಸತ್ಯಾರ್ಥವನ್ನ ಇವತ್ತು ನಮ್ಮ ಕಣ್ಣಿನ ನೋಟಗಳು ನಮಗೆ ಪ್ರಕಟ ಮಾಡಬೇಕು. 4ನೇದಾಗಿ ನಿರೀಕ್ಷೆಯನ್ನ ಇವತ್ತು ನಮ್ಮ ಕಣ್ಣಿನ ನೋಟಗಳು ನಮ್ಮ ಹೃದಯದಲ್ಲಿ, ಮನಸ್ಸುಗಳಲ್ಲಿ ಬಿತ್ತಬೇಕು. ಆಗ ಮಾತ್ರ ನಾವು ದೇವರಿಗೆ ಮಹಿಮೆ ತರುವಂಥ ಜೀವಿತವನ್ನು ಸಾಗಿಸ್ತೀವಿ. ನಮ್ಮ ದೇಹ ಬೆಳಕಿನಿಂದ ತುಂಬಿದಂಥ ದೇಹವಾಗ್ತದೆ. ಯಾಕಂದ್ರೆ ಕಣ್ಣು ಇಡೀ ದೇಹಕ್ಕೆ ಆ ಬೆಳಕನ್ನ, ದೇವರ ಸ್ವಾಮಿಯ ಬೆಳಕನ್ನ, ಸ್ವಾಮಿಯ ಕೃಪೆಯ ಬೆಳಕನ್ನ ಇಡೀ ನಮ್ಮ ದೇಹಕ್ಕೆ ಅದು ಹರಡುವಂಥದ್ದಾಗಿದೆ. ನಮ್ಮ ಅಂಗಾಂಗಗಳನ್ನ ಆ ಸ್ವಾಮಿಯ ಬೆಳಕಿನಿಂದ ತುಂಬಿಸುವಂಥದ್ದೇ ನಮ್ಮ ಕಣ್ಣುಗಳು. ಹಾಗಾದ್ರೆ ಪ್ರಿಯರೇ, ಇವತ್ತು ನಮ್ಮ ಕಣ್ಣುಗಳನ್ನು ನಾವು ಸರಿಯಾಗಿ ಇಟ್ಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ದೇವರ ಚಿತ್ತಕ್ಕನುಸಾರವಾಗಿ ನೋಡುವುದಕ್ಕೆ ಪ್ರಯಾಸ ಪಡೋಣ. ದೇವರು ಕೊಡುವಂಥ ಸಂದೇಶಗಳನ್ನು ಕಣ್ಣಿನ ಮೂಲಕ ನಮ್ಮ ಹೃದಯ ಮನಸ್ಸುಗಳಿಗೆ ಮುಟ್ಟಿಸುವುದಕ್ಕೆ ಪ್ರಯಾಸ ಪಡೋಣ. ಅಂಥ ಜೀವನದಿಂದ ನಾವು ಎಲ್ಲರಿಗೆ ಬೆಳಕಾಗಿ, ಆ ಬೆಳಕಿನ ಮಕ್ಕಳಾಗಿ ಬಾಳುವುದಕ್ಕೆ, ಬದುಕುವುದಕ್ಕೆ ಪ್ರಯಾಸ ಪಡೋಣ. ಇಂಥ ಜೀವನ ನಮ್ಮದಾಗುವಂತೆ ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಕ ಪ್ರಯೋಜನಾರ್ಥವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಕಣ್ಣು ದೇಹಕ್ಕೆ ದೀಪವಾಗಿದೆ ಸ್ವಾಮಿ. ಯಾವ ರೀತಿ ದೀಪವಾಗಿದೆ, ಯಾವ ರೀತಿ ಆ ಕಣ್ಣು ದೀಪವಾಗಿ ಇಡೀ ನಮ್ಮ ದೇಹವನ್ನು ಬೆಳಗಿಸ್ತದೆ ಎನ್ನುವಂಥದ್ದನ್ನು ಇವತ್ತು ನಿನ್ನ ವಾಕ್ಯಗಳ ಮೂಲಕ, ಭಕ್ತರ ಜೀವಿತಗಳ ಮೂಲಕ ನಾವು ಧ್ಯಾನ ಮಾಡುವಂತೆ ನೀನು ಕೃಪೆ ಮಾಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ದಯಮಾಡಿ ಕರ್ತನೆ, ಕಣ್ಣಿದ್ದು ಕುರುಡರಂತೆ ನಾವು ಜೀವಿಸದೆ, ಕಣ್ಣಿದ್ದು ಬೆಳಕಿನ ಮಕ್ಕಳಾಗಿ, ಕಣ್ಣಿದ್ದು ದೀಪಗಳಾಗಿ ಸ್ವಾಮಿ ಇಡೀ ನಮ್ಮ ದೇಹವನ್ನು ಆ ದೀಪದ ಮೂಲಕ ಬೆಳಗಿಸಿಕೊಳ್ಳುತ್ತಾ ಅನೇಕರಿಗೆ ನಿನ್ನ ಬೆಳಕನ್ನು ಪಸರಿಸುವಂಥ ನಿನ್ನ ಮಕ್ಕಳಾಗುವಂಥ ಕೃಪೆಯನ್ನು ನಮಗೆ ದಯಪಾಲಿಸತ್ತ. ಕಣ್ಣಿನ ಮೂಲಕ ಇವತ್ತು ಲೋಕವನ್ನು, ಲೌಕಿಕತನವನ್ನು ನಾವು ನೋಡದೆ ಕಣ್ಣಿನ ಮೂಲಕ ನಿನ್ನನ್ನೇ ಲೋಕದಲ್ಲಿ ದೃಷ್ಟಿಸುವಂಥ ಕೃಪೆ ಕೊಡು. ಕಣ್ಣಿನ ಮೂಲಕ ನಿನ್ನನ್ನೇ ಲೋಕದಲ್ಲಿ ಕಾಣುವಂಥ ಕೃಪೆ ಕೊಡು. ಕಣ್ಣಿನ ಮೂಲಕ ನಿನ್ನ ಚಿತ್ತವನ್ನೇ ಲೋಕದಲ್ಲಿ ಗ್ರಹಿಸಿಕೊಳ್ಳುವಂಥ ಕೃಪೆ ಕೊಡು. ಕಣ್ಣಿನ ಮೂಲಕ ನಮ್ಮ ಅಂತರಂಗಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ, ನಮ್ಮ ಅಂತರಂಗಗಳಲ್ಲಿರುವಂಥ ಬಲಹೀನತೆಗಳನ್ನು ಗ್ರಹಿಸಿಕೊಳ್ಳುವಂಥ ಕೃಪೆ ನಮಗೆ ಕೊಡು. ಮತ್ತೊಬ್ಬರಲ್ಲಿ ದೋಷಗಳನ್ನು ಎಣಿಸದೆ ನನ್ನ ದೋಷದ ಬಗ್ಗೆ ನಾನು ಆಲೋಚನೆ ಮಾಡುತ್ತಾ ಆ ದೋಷಗಳನ್ನು ಯಥಾರ್ಥವಾಗಿ ನಿನ್ನ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡುವಂಥ ಆ ಮನಸ್ಸನ್ನ, ಆ ಹೃದಯವನ್ನ ನನ್ನ ಕಣ್ಣಿನ ಮೂಲಕ ನನಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವಪ್ಪ. ಪ್ರೀತಿಯುಳ್ಳ ದೇವರೇ, ಕಣ್ಣುಗಳನ್ನು ನೀನು ಕೊಟ್ಟಿರುವುದೇ ನಿನ್ನಂತೆ ನೋಡಲಿಕ್ಕೆ, ನಿನ್ನಂತೆ ಗ್ರಹಿಸಿಕೊಳ್ಳಲಿಕ್ಕೆ, ನಿನ್ನಂತೆ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಾಮಿ. ಅದನ್ನು ನಾವು ಮನವರಿಕೆ ಮಾಡಿಕೊಂಡು ನೀನು ಕೊಟ್ಟಂಥ ಈ ನಿನ್ನ ಕಣ್ಣುಗಳನ್ನು ಸ್ವಾಮಿ ನಿನಗಾಗಿ, ನಿನ್ನ ಮಹಿಮೆಗಾಗಿ ಕರ್ತನೆ ನಾವು ಅದನ್ನು ಉಪಯೋಗಿಸಿಕೊಳ್ಳುವಂತೆ ನಿನ್ನನ್ನೇ ದೃಷ್ಟಿಸುತ್ತಾ ಸ್ವಾಮಿ ನಿನ್ನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗುವಂತೆ ಸಹಾಯ ಮಾಡಿ. ಧ್ವನಿವರ್ಧಕದ ಮೂಲಕ, ಜಾಲತಾಣದ ಮೂಲಕ ಇವತ್ತು ಈ ಆರಾಧನೆಯಲ್ಲಿ ಭಾಗಿಗಳಾಗಿ ಸಂದೇಶ ಕೇಳಿದಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡಿ. ಕಣ್ಣುಗಳ ಪ್ರಾಮುಖ್ಯತೆಯನ್ನು ನಾವು ಮನವರಿಕೆ ಮಾಡಿಕೊಂಡು ಆ ಕಣ್ಣುಗಳನ್ನು ನಿನ್ನ ಮಹಿಮೆಗಾಗಿ ಸಾಧನಗಳಾಗಿ ನಾವು ಬಳಸುವಂತೆ ನೀನು ಕೃಪೆ ಕೊಟ್ಟು ನಡೆಸೆಂದು ನಿನ್ನ ಪವಿತ್ರವಾದ ಹೆಸರಿನಲ್ಲಿ ದೀನತೆಯಿಂದ ಬೇಡಿಕೊಳ್ಳುತ್ತೇವೆ. ನಿತ್ಯ ಕಾಲಕ್ಕೂ ಸ್ತೋತ್ರದಲ್ಲಿ ಆಮೆನ್. ಕೊನೆಯದಾಗಿ ಸಂಗೀತಗಳಲ್ಲಿ 247ನೇ ಸಂಗೀತದ 1 ಮತ್ತು 3ನೇ ಚರಣವನ್ನು ಹಾಡಿಕೊಳ್ಳೋಣ. ನಾನು ನಿನ್ನ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ನಾನು ನಿನ್ನ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯಾಯಕ್ಕೆ ಸೇರೋದೆ ನಾ ಕೋರಿಕೆ. ಏಳೆ ನಾನ ಏಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಏಳೆ ನಾನ ಏಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆಗೆ. ನಾನು
ಕಾಣುವೋರಾಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ ನಿನ್ನ ಸಾಗರ ಇರುವ ಗಾಳಿಗೆ ಎಂತ ಮೂಲ್ಯ ಸಂತಸ ಇಳಿನ ಪ್ರಿಯ ಕರ್ತನೆ ನಿನ್ನ ಕೃಜೆ ಕಾಂಬಕ್ಕೆ ಎಳೆನ ಪ್ರಿಯ ಕರ್ತನೆ ನಿನ್ನ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವೆಲ್ಲರೂ ಮನಸ್ಸಾಗಿ ಹೇಳಿಕೊಳ್ಳೋಣ. ನಂತರ ಸಭಾಪಾಲಕರು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಯಾಕೆಂದರೆ ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ನಮ್ಮನ್ನು ಕೆಡಿಯಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಗಡ ಧ್ವನಿವರ್ಧಕದ ಮೂಲಕ, ಜಾಲತಾಣದ ಮೂಲಕ ಆರಾಧನೆಯಲ್ಲಿ ಭಾಗಿಗಳಾಗಿರುವಂಥ ಪ್ರತಿಯೊಬ್ಬ ಮಕ್ಕಳ ಸಂಗಡ ನಿತ್ಯ ನಿರಂತರ ಕಾಲಕ್ಕೆ ನೆಲೆಯಾಗಿರಲಿ. ಆಮೆನ್. ನಡಿಸೇನ ಯೇಸು ಕಾತ ಲೋಕಾರಣ್ಯ ಯಾತ್ರೆಯೋ ನೀನೇ ಶಕ್ತ ನಾನಾ ಶಕ್ತ ದಾಟಿ ಸೈಸ್ವ ಹಸ್ತದೋ ಜೀವಾದಾನ ತೇನೆ ಸೇನಾ ಪೂರ್ಣ ತೃಪ್ತಿ ಗೋ